ಹಣಿ ಮೇಲೆ ಕುಂಕುಮ ಹಚ್ಕೊಂಡವ್ರಲ್ರಿ. ಯಾರು ಲಿಂಗವನ್ನು ಹಚ್ಚುತ್ತಾರೋ, ವಿಭೂತಿಯನ್ನು ಹಚ್ತಾರೋ ಆ ಲಿಂಗಾಯತರಿಗೆ ನಾವು ಹೇಳ್ತಾ ಇರೋದಿಲ್ಲಿ. ಕಳೆದ 2 ವರ್ಷಗಳ ಹಿಂದೆ ಲಿಂಗಾಯತ ಮಠಾಧೀಶರೊಬ್ಬರು ಲಿಂಗಾಯತ ಸಂಸ್ಕೃತಿಯಲ್ಲಿ ಏನೇನು ಮಾಡಬಾರದು ಅನ್ನೋದಕ್ಕೆ ಗಣೇಶನನ್ನು ಕೂರಿಸಬಾರದು, ಗಣೇಶ ಮೆರವಣಿಗೆ ಮಾಡಬಾರದು ಅಂತ ಹೇಳಿದ್ದಕ್ಕೆ ವೈದಿಕ ಮಾಧ್ಯಮಗಳು ಬಹಳ ದೊಡ್ಡ ಮಟ್ಟದ ಅಪಪ್ರಚಾರವನ್ನ ಮಾಡುದು. ಗಣಪತಿ ಪೂಜೆ ಮಾಡಬಾರದು ಅನ್ನೋದಕ್ಕೆ ನಮ್ಮಲ್ಲಿ ವಚನಗಳಿದಾವೆ. ಆ ವಚನಗಳಿಟ್ಟೆ ನಾವು ಅವರಿಗೆ ಉತ್ತರವನ್ನು ಕೊಡಬೇಕಾಗ್ತದೆ. ಶಿವಯೋಗಿ ಸಿದ್ದರಾಮರು ಅವರ ಜಯಂತಿಯ ಕಾಲ ಇದು. ಅವ್ರು ಹೇಳ್ತಾರ, ಒಂದು ಕಡೆ ಇಂದ್ರ ನೋಡಿದಡೆ ಭಗದೇಹಿ, ಚಂದ್ರ ನೋಡುವಡೆ ಗುರುಪತ್ನಿ ಗಮನಿ, ಉಪೇಂದ್ರ ನೋಡುವಡೆ ಬಾರದ ಭವದಲ್ಲಿ ಬಂದ ಅವತಾರಿ, ಬ್ರಹ್ಮ ನೋಡುವಡೆ ಸ್ವಪುತ್ರಿಪತಿ, ಮುನಿಗಣ ನೋಡುವಡೆ ಕುಲಹೀನರು, ವೀರಭದ್ರ ನೋಡುವಡೆ ಸಮಪ್ರಳಯ ಕೋಪಾಗ್ನಿ, ಗಣಪತಿ ನೋಡುವಡೆ ಗಜಾನನ, ಇವರೆಲ್ಲರೂ ಎಮ್ಮ ಪೂಜೆಗೆ ಬಾರ. ಆಯ್ತಲ್ರಿ? ನಮ್ಮ ವಚನ ಸಂವಿಧಾನದ ಪ್ರಕಾರ ಇವರು ಯಾರು ನಮಗೆ ದೇವರಲ್ಲ, ಪೂಜೆಗೆ ಅರ್ಹರಲ್ಲ. ಹಾಗಾದರೆ ನಮ್ಮ ಮಠಾಧೀಶರು ನಮ್ಮ ಧರ್ಮವನ್ನು ಪ್ರಚಾರ ಮಾಡಬಾರ್ದ? ಯಾರಾದರೂ ಈ ರೀತಿಯ ಬಸವ ತತ್ವವನ್ನು ಹೇಳ್ಕೊಂಡು ಬಂದ್ರೆ ಅಂತಹ ಮಠಾಧೀಶರಿಗೆ ಹಳ್ಳಿಗಳಿಗೆ ಪ್ರವೇಶ ನೀಡಬೇಡ್ರಿ ಅಂತ ಯಾವನೊಬ್ಬ ಮಹಾಶಯ ಬಹಳ ದೊಡ್ಡದಾಗಿ ಮನೆ ಬಬಲೇಶ್ವರದಲ್ಲಿ ಭಾಷಣ ಮಾಡೋದು. ನಾನು ಹೇಳ್ತೇನೆ, ಯಾವ ವಚನ ಪರಂಪರೆಯ ಮಠ ಇದೆಯೋ, ಯಾವ ಶರಣಪಂಥ ಮಠಕ್ಕೆ ಆದ ಲುಚ್ಛಗಳು ಯಾರಾದರೂ ಕುಂಕುಮ ಹಚ್ಚಿಕೊಂಡು ಹಳ್ಳಿಗಳಿಗೆ ಬಂದ್ರೆ ನಿಮ್ಮ ಕಾಲಲ್ಲಿರೋದನ್ನ ಕೈಯಲ್ಲಿ ತಗೊಳ್ರಿ ಅಂತ ಹೇಳ್ತೀನಿ. ಈ ರೀತಿಯ ಜಾಗೃತಿ ಇವತ್ತು ಲಿಂಗಾಯತರಲ್ಲಿ ಆದ್ರೆ ಈ ವೈದಿಕ ಗುಲಾಮರು ಲಿಂಗಾಯತ ಧರ್ಮೀಯರ ಮೇಲೆ ಮಾಡುವ ಆಕ್ರಮಣವನ್ನ ತಾವೇ ನಿಲ್ಲಿಸ್ತಾರೆ. ನಾವು ಇವತ್ತು ಗಣಾಚಾರಿಗಳಾಗುವ ಅಗತ್ಯ ತುಂಬಾನೇ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ, ನಮ್ಮ ತತ್ವಗಳನ್ನ ನಾವು ಆಚರಣೆಗೆ ತಂದಾಗ ಬೇರೆಯವರು ನೋಡಿದ ತಕ್ಷಣ ಹೇಳ್ಬೇಕು, ಇವರು ಹಿಂದೂಗಳ ಯಾವ ಆಚರಣೆನೂ ಮಾಡ್ತಿಲ್ಲ ಅಂದ್ರೆ ಇವರು ಹಿಂದೂಗಳಲ್ಲ. ನಾವು ನಮ್ಮ ಆಚರಣೆಗಳ ಕಲುಷಿತಗೊಳಿಸಿಕೊಂಡು ಅಶುದ್ಧಗೊಳಿಸಿಕೊಂಡು ನಾವೇ ಇಷ್ಟು ದೊಡ್ಡದಾಗಿ ಕುಂಕುಮ ಹಚ್ಕೊಂಡು ಯಾವುದೋ ಹೊಲಸು ನೀರಲ್ಲಿ ಮೇಯೋಕ್ ಹೋಗೋದು, ಯಾವುದೋ ದೇವಸ್ಥಾನದಲ್ಲಿ ಕ್ಯೂವಲ್ಲಿ ನಿಲ್ಲೋದು, ಅಂಗಿ ಕಳ್ಕೊಂಡು ನಾವೇ ಮಾಡಿದ್ರೆ ನಮ್ಮನ್ನು ಯಾರಾದರೂ ಹಿಂದೂಗಳಲ್ಲ ಅಂತ ಅನ್ನೋಕೆ ಸಾಧ್ಯ ಏನ್ರಿ? ಇಲ್ಲ. ಹಾಗಾಗಿ ನಮ್ಮ ಮಠಾಧೀಶರ ಮೇಲೂ ಜವಾಬ್ದಾರಿ ಇದೆ, ನಮ್ಮೆಲ್ಲರ ಮೇಲೂ ಜವಾಬ್ದಾರಿ ಇದೆ. ನಾವೆಲ್ಲರೂ ಬಹಳ ಜಾಗ್ರತೆಯಿಂದ ಇವತ್ತು ಲಿಂಗಾಯತ ಧರ್ಮದ ಆಚರಣೆಗಳನ್ನ ಅನುಷ್ಠಾನಕ್ಕೆ ತರಬೇಕಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.